ಬೀದರ್ ನಂತರ ಪಕ್ಕದ ಇನ್ನೊಂದು ಕ್ಷೇತ್ರ ಬಾಗಲಕೋಟೆ. PC ಗದ್ದಿಗೌಡರ್ ವರ್ಸಸ್ ಸಂಯುಕ್ತ ಪಾಟೀಲ್. 68,399 ಮತಗಳ ಅಂತರದಿಂದ ಸಂಯುಕ್ತ ಪಾಟೀಲ್ ಇಲ್ಲಿ ಸೋತಿದ್ದಾರೆ PC ಗದ್ದಿಗೌಡರ ವಿರುದ್ಧ. 68,399. ಬೀದರ್ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಜನ ಕಾಂಗ್ರೆಸ್ ಶಾಸಕರು, 3 ಜನ ಬಿಜೆಪಿ ಶಾಸಕರು. ಲೀಡ್ ಬಂದಿದ್ದು ಇಲ್ಲಿ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ ಬಂದಿದೆ, 7 ಕ್ಷೇತ್ರ ಬಿಜೆಪಿಗೆ ಲೀಡ್ ಕೊಟ್ಟಿದ್ದಾರೆ. ಮುಧೋಳ, ತೇರದಾಳ, ಜಮಖಂಡಿ, ಬೀಳಗಿ, ಬಾದಾಮಿ, ಹುನಗುಂದ, ಬಾಗಲಕೋಟೆ, ನರಗುಂದ ವಿಧಾನಸಭಾ ಕ್ಷೇತ್ರಗಳು. ಮುಧೋಳದಿಂದ ಆರಂಭಿಸಿದರೆ RB ತಿಮ್ಮಾಪುರ್ ಕಾಂಗ್ರೆಸ್ ಶಾಸಕರು, ಅಬಕಾರಿ ಸಚಿವರು ತಮ್ಮ ಮಗನಿಗೆ ಚಿತ್ರದುರ್ಗದ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನ ಪಟ್ಟರು. ಇಲ್ಲಿ ಇವರ ಕ್ಷೇತ್ರದಲ್ಲಿ, ಮುಧೋಳ ಕ್ಷೇತ್ರದಲ್ಲಿ 14,158 ಮತಗಳ ಲೀಡು ಬಿಜೆಪಿಗೆ. ತೇರದಾಳ ಸಿದ್ದು ಸವದಿ ಬಿಜೆಪಿ ಶಾಸಕರು 9,167 ಮತಗಳ ಲೀಡನ್ನು ಬಿಜೆಪಿ ಕೊಡಿಸಿದ್ದಾರೆ. ಜಮಖಂಡಿ ಜಗದೀಶ್ ಗುಡುಗುಂಟಿ ಮಠ್ ಬಿಜೆಪಿ ಶಾಸಕರು, ಬಿಜೆಪಿಗೆ ಲೀಡು 3,871. 3,871 ಮತಗಳ ಲೀಡು ಬಿಜೆಪಿಗೆ. ಬೀಳಗಿ JT ಪಾಟೀಲ್ ಕಾಂಗ್ರೆಸ್ ಶಾಸಕರು, ಬಿಜೆಪಿಗೆ ಲೀಡು 6,901 ಮತ ಬೀಳಗಿಯಲ್ಲಿ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ. ಬಾದಾಮಿ BB ಚಿಮ್ಮನಕಟ್ಟಿ ಕಾಂಗ್ರೆಸ್ ಶಾಸಕರು 10,182 ಮತಗಳ ಲೀಡು ಬಿಜೆಪಿಗೆ. ಹುನಗುಂದ ವಿಜಯಾನಂದ ಕಾಶಪ್ಪನವರ್, ಈ ಕ್ಷೇತ್ರದಲ್ಲಿ ಅವರ ಪತ್ನಿ ವೀಣಾ ಕಾಶಪ್ಪನವರ್ ಟಿಕೆಟ್ಗೋಸ್ಕರ ರಂಪಾರಾಮಾಯಣ ಮಾಡೋದು. ಆ ನಂತರ ಅವರನ್ನು ಕನ್ವಿನ್ಸ್ ಮಾಡಲಾಯಿತು ಅಂತ ಹೇಳಲಾಯಿತು. ಅವರ ಕ್ಷೇತ್ರದಲ್ಲಿ 9,354 ಬಿಜೆಪಿಗೆ ಲೀಡು. ಬಾಗಲಕೋಟೆ HY ಮೇಟಿ ಕಾಂಗ್ರೆಸ್ ಶಾಸಕರು, ಬಿಜೆಪಿಗೆ ಲೀಡು 14,022. ನರಗುಂದ CC ಪಾಟೀಲ್ ಬಿಜೆಪಿ ಶಾಸಕರು, ಅವರ ಕ್ಷೇತ್ರದಲ್ಲಿ 925 ಕಾಂಗ್ರೆಸ್ಸಿಗೆ ಲೀಡು. 925 ಲೀಡು ಕಾಂಗ್ರೆಸ್. ಅಲ್ಲಿಗೆ ನೋಡಿ, ಈ ಕ್ಷೇತ್ರವಾರು ಈ ವಿವರಗಳೇ ಇಂಟ್ರೆಸ್ಟಿಂಗ್. ಇಲ್ಲಿರೋದು 3 ಜನ ಬಿಜೆಪಿ ಶಾಸಕರು, 5 ಜನ ಕಾಂಗ್ರೆಸ್ ಶಾಸಕರು. 7 ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡು, 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡು. ಆ ಕ್ಷೇತ್ರ CC ಪಾಟೀಲ್ ಬಿಜೆಪಿ ಶಾಸಕರು. ಅಜಿತ್ ನೋಡಿ, ಈಗ ವಿಜಯಂತ್ ಕಾಶಪ್ಪನವರ ಕ್ಷೇತ್ರ ಅಂಡರ್ಸ್ಟ್ಯಾಂಡೇಬಲ್. ಎಲ್ಲಿ ಹುನಗುಂದ, ಯಾಕಂದರೆ ವೀಣಾ ಕಾಶಪ್ಪನವರು ನೇಲಾಗಿ ಸಂಯುಕ್ತ ಪಾಟೀಲ್ ಪರವಾಗಿ ನಾನು ಕೆಲಸ ಮಾಡಲ್ಲ ಅನ್ನೋದನ್ನು ಹೇಳಿದರು. ಮುಧೋಳ RB ತಿಮ್ಮಾಪುರ್ ಸಚಿವರಾಗಿದ್ದಾರೆ. ಹೌದು, ಅವರ ಕ್ಷೇತ್ರದಲ್ಲಿ ಬಿಜೆಪಿ 14,000 ಲೀಡ್ ಇದೆ. ಅವರು ತಮ್ಮ ಮಗನಿಗೆ ಚಿತ್ರದುರ್ಗ ಟಿಕೆಟ್ ಟ್ರೈ ಮಾಡಿದ್ರು. ಇವರ ವಿರುದ್ಧ ಸೋತಂಥ ಗೋವಿಂದ ಕಾರಜೋಳ ಚಿತ್ರದುರ್ಗ ಟಿಕೆಟ್ ತಗೊಂಡ್ಕೊಂಡ್ರು. ಗೋವಿಂದ ಕಾರಜೋಳರ ಮಗ ಮುಧೋಳದಲ್ಲೇ ಓಡಾಡ್ತಾ ಇದ್ರು. ಎಸ್, ಯಾಕಂದರೆ ನಾಳೆ ಮುಂದಿನ ಸಲ ಅಲ್ಲಿ ಟಿಕೆಟ್ ತಗೋಬೇಕು ಅನ್ನೋ. ತೇರದಾಳ ಸಿದ್ದು ಸವದಿ ಲೀಡ್ ಕೊಡಿಸಿದ್ದಾರೆ. ಜಮಖಂಡಿ ಒಳ್ಳೆ ಲೀಡಲ್ಲಿ ಗೆದ್ದಿದ್ರು, ಬಟ್ ಈ ಬಾರಿ ಲೀಡ್ ತುಂಬ ಕಡಿಮೆ ಆಗಿದೆ. ಕೆಲವರು ಹೇಳ್ತಾರೆ ಶಿವಾನಂದ ಪಾಟೀಲ್ ಬಾಗಲಕೋಟೆಗೆ ಬಂದ ನಂತರ ಗುಡುಗುಂಟಿ ತುಂಬ ಕಾಣಿಸ್ಕೊಂಡಿಲ್ಲ ಅಂತಕ್ಕಂಥದ್ದು. ಓಕೆ, ಕೊನೆಯ 10-15 ದಿನಗಳ ಕಾಲ ತುಂಬ ಕಾಣಿಸ್ಕೊಂಡಿಲ್ಲ ಅಂತ. ಬೆಳಗಿ ಸಣ್ಣ ಲೀಡ್ PC ಗದ್ದಿಗೌಡ್ರಿಗೆ ದೊರಕಿದೆ. ಬಾದಾಮಿ ಸ್ವತಃ ಗದ್ದಿಗೌಡರು ಅವರೇ ಆಗಿರೋದ್ರಿಂದ 10,000 ಲೀಡ್ ಅವ್ರಿಗೆ ಸಿಕ್ಕಿದೆ. ಅಲ್ಲಿ ಕುರುಬರು ಕೂಡ ವೋಟೆಡ್ ಫಾರ್ ಗದ್ದಿಗೌಡರು. ಓಕೆ, ಅಂದರೆ ನಮ್ಮ ಕ್ಷೇತ್ರದವರು ಅನ್ನೋದು ಸಹಜವಾಗಿರುತ್ತೆ. ಎಸ್, ಬಾಗಲಕೋಟೆ ವೀರಣ್ಣ ಚರಂತಿಮಠ್ ಕಾರಣದಿಂದ ಮತ್ತೆ ಲೀಡ್ ದೊರಕಿದೆ. ಮತ್ತು ಅದು BJP ಮೈಂಡೆಡ್ ವೋಟರ್ಸ್ ಜಾಸ್ತಿ ಇರ್ತಕ್ಕಂಥ. ವಿಧಾನಸಭೆಯಲ್ಲಿ ಜಾತಿಗತವಾಗುತ್ತೆ, ಲೋಕಸಭೆಯಲ್ಲಿ ಸ್ವಲ್ಪ ಮೋದಿ, ವಾಜಪೇಯಿ, BJP, ಹಿಂದುತ್ವ ಈ ಕಾರಣದಿಂದ. ನರಗುಂದ ಪಂಚಮಸಾಲಿ ಬಾಹುಳ್ಯ ಕ್ಷೇತ್ರ. ಅಂದರೆ ನೋಡಿ, ಇಲ್ಲಿ ಈ ಕ್ಷೇತ್ರದಲ್ಲಿ ಮಾತ್ರ ನಿಮಗೆ ಸ್ಪಷ್ಟವಾಗಿ ಪಂಚಮಸಾಲಿ ವರ್ಸಸ್ ಗಾಣಿಗ ಈ ವೋಟಿಂಗ್ ಪ್ಯಾಟರ್ನ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಾಗಲಕೋಟೆಯಲ್ಲಿ ಪಂಚಮಸಾಲಿಗಳು ಅಂದರೆ ಗದ್ದಿಗೌಡರಿಗೆ ದೊಡ್ಡ ಮಟ್ಟದಲ್ಲಿ ಏನೋ ಲೀಡ್ ದೊರೆತಿಲ್ಲ ಯಾವುದೇ ಕ್ಷೇತ್ರದಲ್ಲಿ. ಹೌದು, ಬಾಗಲಕೋಟೆ ನಗರ ಹೊರತುಪಡಿಸಿದರೆ ಉಳಿದೆಲ್ಲವೂ ಕಡೆ 10,000, 8,000, 10,000 ಲೀಡ್ ದೊರಕಿದೆ. ಆದರೆ ಈಗ ಜಮಖಂಡಿಯಲ್ಲಿ ನನಗನ್ಸುತ್ತೆ ಜಮಖಂಡಿಯಲ್ಲಿ ದೊಡ್ಡ ಪ್ರಮಾಣದ ಲೀಡ್ ದೊರಕಬೇಕಿತ್ತು. ಯಾಕಂದರೆ ಗಾಣಿಗ ಬಾಹುಳ್ಯ
ಕ್ಷೇತ್ರ ಕೂಡ ಹೌದು. ಅಲ್ಲಿ ನ್ಯಾಮಗೌಡರ ಪುತ್ರ ಕಾಂಗ್ರೆಸ್ನ ಶಾಸಕರಾಗ್ತಾಯಿದ್ರು. ಬಟ್ ಇಲ್ಲಿ ಗಾಣಿಗ ಮತ್ತು ಪಂಚಮಸಾಲಿಯಲ್ಲಿ ಹೆಂಗಿದೆ ಅಂದರೆ ಪಂಚಮಸಾಲಿಗಳು ಪಂಚಮಸಾಲಿಗಳ ಪರ, ಗಾಣಿಗರ ಪರ. ಗಾಣಿಗರದು ಕೂಡ ದೊಡ್ಡ ಸಂಖ್ಯೆಯಲ್ಲಿದೆ. ಅದೇ ಗದ್ದಿಗೌಡರನ್ನು ಬಾಗಲಕೋಟೆಯಲ್ಲಿ ಪದೇ ಪದೇ ಟಿಕೆಟ್ ಕೊಡುವಂತೆ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಸ್ವಲ್ಪ ಈ ಬಾಗಲಕೋಟೆ ಕ್ಷೇತ್ರ ಏನಿದೆ ಅಜಿತ್, ಇದು ಸ್ವಲ್ಪ RSS ಆ್ಯಕ್ಟಿವ್ ಇರ್ತಕ್ಕಂಥ, ಹಿಂದುತ್ವ ಆ್ಯಕ್ಟಿವ್ ನಿಮ್ಗೆ ಜಮಖಂಡಿ, ತೇರದಾಳ, ಬನಟ್ಟಿ, ರಬ್ಕವಿ, ಮುಧೋಳ ಇವೆಲ್ಲವೂ ಬಜರಂಗದಳ ಭಾಳ ಆ್ಯಕ್ಟಿವ್ ಆಗಿದ್ದ ಕ್ಷೇತ್ರಗಳು. ಕರೆಕ್ಟ್. ಹಾಗಾಗಿ ಕೂಡ ಅದರ ಲಾಭ ದೊರಕಿದೆ. ಸಂಯುಕ್ತ ಪಾಟೀಲ್ ತನ್ನ ಒಂದು ಪ್ರಯತ್ನವನ್ನು ವಿಜಾಪುರದಿಂದ ಹೊರಗಡೆ ಬಂದು ಆ ಪ್ರಯತ್ನ ಗುಡ್ ಫೈಟ್, ವೆರಿ ಗುಡ್. 68,399. ಯಾಕಂದರೆ ಕಳೆದ ಬಾರಿ 1 ಲಕ್ಷಕ್ಕಿಂತ ಜಾಸ್ತಿ ಇತ್ತು. ಹೌದು. ಆ ಲೀಡನ್ನು ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಟ್ ನನಗನ್ಸುತ್ತೆ ಗದ್ದಿಗೌಡರ ಸ್ವಭಾವದ ಕಾರಣದಿಂದ ಭಾಳ ಆಕ್ಸೆಸಿಬಲ್, ಡೌನ್ ಟು ಅರ್ತ್, ಆಕ್ಸೆಸಿಬಲ್ ಕೆಲಸಗಾರ ಅನ್ನೋಕ್ಕಿಂತ ಒಳ್ಳೆ ಮನುಷ್ಯ. ಆ ಒಳ್ಳೆ ಮನುಷ್ಯ ಇರ್ತಲ್ಲ, ಅದು ಭಾಳ ಒಂದೊಂದ್ಸಲ ಲಾಭ ಆಗುತ್ತೆ. ಶಿವಾನಂದ ಪಾಟೀಲರು ಹೊರಗಡೆ ಬಂದು ಮಗಳನ್ನು ಕೊಡಿಸಿ ಒಂದು ಪ್ರಯತ್ನವನ್ನು ಮಾಡಿದರು. ಬಟ್ ಅದು ಯಶಸ್ವಿ ಆದಂತೆ ಕಾಣ್ತಿಲ್ಲ. ಎಸ್, ದೊಡ್ಡ ಲೀಡ್ ಯಾವುದೇ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥ ಲೀಡ್ಗಳಿಲ್ಲ. ಹೌದು. ಆದರೆ ಗದ್ದಿಗೌಡರಿಗೆ ಒಂದು 8, 10, 7, 4 ಈ ರೀತಿಯ ಲೀಡ್ಗಳನ್ನು ಬಹುತೇಕ ಕ್ಷೇತ್ರಗಳಲ್ಲಿ ತೆಗೆದುಕೊಂಡಿದ್ದಾರೆ. ಎಸ್. ಸಿದ್ದು ಸೌದಿ ಭಾಳ ಕೆಲಸ ಮಾಡಿದರು ಅಂತ ನಾನು ಕೇಳ್ಪಟ್ಟೆ. 2-3 ಈಗ ಕಾರಜೋಳಿ ಈ ಕಡೆ ಬಂದಿದ್ದರು. ಹೀಗಾಗಿ ಮುಧೋಳ, ಜಮಖಂಡಿ ಮತ್ತು ತೇರದಾಳ ಈ 3 ಕ್ಷೇತ್ರಗಳ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದರು. ಅದು ಗದ್ದಿಗೌಡರ ಕೈ ಹಿಡಿತು ಅಂತಕ್ಕಂಥ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.